ಮುಂಡರ್ಗಿ ತಾಲೂಕಿನ ನಾಗಾವಿ ಗ್ರಾಮದ ನಿವಾಸಿಯಾದ ವೀರಮ್ಮ ಅಯ್ಯನಗೌಡರ್ 81 ವರ್ಷ ಪ್ರಾಯ ಆಗಿದ್ದು ಜೀವನ ನಿರ್ವಹಣೆ ತುಂಬಾ ಕಷ್ಟವಾಗಿದೆ. ಧರ್ಮಸ್ಥಳ ಯೋಜನೆಯಿಂದ ಬರುವ ತಿಂಗಳ 1,000 ಮಾಸಾಸನದಲ್ಲಿ ಹಾಗೂ ನೆರೆಹೊರೆಯವರ ಸಹಾಯದಿಂದ ಬದುಕು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದು, ವಾಸ ಮಾಡಲು ಮನೆ ಇಲ್ಲದೆ ಕಟ್ಟೆಯ ಮೇಲೆ ಬದುಕುತ್ತಿರುವ ವೀರಮ್ಮ ಅಯ್ಯನಗೌಡರ್ ಅಜ್ಜಿಗೆ ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಧರ್ಮಪತ್ನಿಯಾದ ಮಾತೃ ಶ್ರೀ ಹೇಮಾವತಿ ಹೆಗಡೆ ಅಮ್ಮನವರು ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಅಜ್ಜಿಗೆ ಹೊಸ ಮನೆ ನಿರ್ಮಿಸಿಕೊಳ್ಳಲಾಯಿತು. ಅವರಿಗೆ ಯಾರಿಲ್ಲ, ದಿಕ್ಕಿಲ್ಲ, ಇವತ್ತು ಗಂಡು ಮಕ್ಕಳಿಲ್ಲ, ನೋಡ್ಕೊಳ್ಳೋರು ಯಾರಿಲ್ಲ. ಅಂಥವರ ಪಾಲಿಗೆ ಇವತ್ತು ಧರ್ಮಸ್ಥಳ ಸಂಸ್ಥೆ ಇವತ್ತು ಯಾವತ್ತೂ ಇದೆ. ನಿರ್ಗತಿಕರೊಂದು ಯಾರಿದ್ದಾರ ಅವರನ್ನು ಗುರುತಿಸುವಂಥ ಕೆಲಸವನ್ನ ನಮ್ಮ ಸಂಘದ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಇವತ್ತು ಮಾಡ್ತಾ ಇದ್ದಾರೆ. ಆ ಕಾರ್ಯಕರ್ತರು ಮಾಡಿ ಇವತ್ತು ಅಂಥ ತಾಯಿಗೆ ಒಂದು ಸೂಕ್ತವಾದಂಥ ಗದಗ ಜಿಲ್ಲಾ ನಿರ್ದೇಶಕರಾದ ಗೌರವಾನ್ವಿತ ಕೇಶವ್ ದೇವಾಂಗ್ರವರು ವಾತ್ಸಲ್ಯ ಮನೆಯನ್ನು ಹಸ್ತಾಂತರಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಮಾಶಾಸನ, ಕೆರೆ ರಚನೆ, ಮಕ್ಕಳಿಗೆ ಸುಜ್ಞಾನ ನಿಧಿ, ಶಿಷ್ಯ ವೇತನ ಕಾರ್ಯಕ್ರಮ, ಜನಜಾಗೃತಿ ಕಾರ್ಯಕ್ರಮ, ಶಾಲೆಗಳಿಗೆ ಶಿಕ್ಷಕರ ಒದಗಣೆ ಇತ್ಯಾದಿ ಕಾರ್ಯಗಳನ್ನು ಯೋಜನೆಯ ಮೂಲಕ ಸಮಾಜಮುಖಿ ಕೆಲಸಗಳು ನಡೆಯುತ್ತಿದ್ದು, ಇದರ ಜೊತೆಯಲ್ಲಿ ರಾಜ್ಯಾದ್ಯಂತ ಸುಮಾರು 20,000 ವಯಸ್ಸಾದ ಯಾರು ನೋಡಿಕೊಳ್ಳದಿರುವ ನಿರ್ಗತಿಕರಿಗೆ ಪ್ರತಿ ತಿಂಗಳು 1,000 ಮಾಶಾಸನ ನೀಡಲಾಗುತ್ತಿದೆ. ಈ ಸದಸ್ಯರಲ್ಲಿ ಆಯ್ದ 1,000 ಜನರಿಗೆ ಯೋಜನೆಯ ಮೂಲಕ ಮನೆ ರಚನೆಯನ್ನ ಮಾಡಿ ನೀಡಲಾಗಿದೆ ಎಂದು ತಿಳಿಸಿದರು. ಇಲ್ಲ, ನಮಗೆ ದಿಕ್ಕಿಲ್ಲ ಅನ್ನುವಂಥ ಚಿಂತನೆ ಬೇಡ. ನಿಮ್ಮೊಂದಿಗೆ ಇಡೀ ಧರ್ಮಸ್ಥಳ ಸಂಸ್ಥೆ, ಧರ್ಮಸ್ಥಳ ಕ್ಷೇತ್ರವೇ ನಿಮ್ಮೊಂದಿಗಿದೆ. ಹಾಗಾಗಿ ನಿಮಗೆ ಇನ್ನಷ್ಟು ಆಯುಷ್ಯವನ್ನು ಭಗವಂತ ಕೊಡಲಿ, ಒಳ್ಳೆಯ ಆರೋಗ್ಯವನ್ನು ಇನ್ನಷ್ಟು ಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಊರ ಸಮ್ಮುಖದಲ್ಲಿ ಒಕ್ಕೂಟದ ವತಿಯಿಂದ ಊರಿನವರೆಲ್ಲರ ಸಹಕಾರದಲ್ಲಿ ಈ ಮನೆಯನ್ನ ಸಂತೋಷದಿಂದ ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ. ಭಗವಂತ ಇನ್ನಷ್ಟು. ಮುಂಡರ್ಗಿ ತಾಲೂಕಿನ ಕ್ಷೇತ್ರ ಯೋಜನಾಧಿಕಾರಿಗಳಾದ ಶ್ರೀಮತಿ ವಿಶಾಲ ಮಲ್ಲಾಪುರ್ ಅವರು, ಗದಗ ಜಿಲ್ಲಾ ಕಚೇರಿಯ ಪ್ರಬಂಧಕರಾದ ವೀರೇಶ್, ಗದಗ ಜಿಲ್ಲಾ ಜನಜಾಗೃತಿಯ ವೇದಿಕೆಯ ಸದಸ್ಯರಾದ ಶ್ರೀಮತಿ ರಾಜೇಶ್ವರಿ ಗೋಡ್ಕಿ ಹಾಗೂ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಮಾಳೋಜಿ, ವಲಯದ ಸೇವಾ ಪ್ರತಿನಿಧಿಗಳು, ಪದಾಧಿಕಾರಿಗಳು, ಸಂಘದ ಸದಸ್ಯರು ಭಾಗವಹಿಸಿದ್ದರು. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.